ನೋಡಿ ನೋಡಿ ಗೈಸ್ ನಾನು ಕಣ್ಣು ಹೇಗೆ ಅಂತ ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ನೆನ್ನೆ ವಾಸ್ತು ಪೂಜೆ ಆಯ್ತಲ್ವಾ? ಇವತ್ತು ಇದು ಗೃಹ ಪ್ರವೇಶ, ಹಾಗೆ ಇವತ್ತು ಗೃಹ ಪ್ರವೇಶಕ್ಕೆ ವಿಡಿಯೋ ನಾನು ನಿಮಗೆ ಫುಲ್ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಈ ಥರ ಪೂಜೆಗಳು ನಮಗೆ ಒಂದು ನೆನಪು. ಲೈಫಲ್ಲಿ ಏನಾದರೂ ಸಿಗಬೇಕು ಅಂದರೆ ಹಾರ್ಡ್ ವರ್ಕ್ ಜೊತೆಗೆ ನಂಬಿಕೆ ಕೂಡ ಬೇಕು. ಸಕ್ಸಸ್ ಮಾತ್ರ ಮುಖ್ಯ ಅಲ್ಲ, ಮನಸ್ಸಿನ ಶಾಂತಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಥರ ಕ್ಷಣಗಳು ನಮಗೆ ಹೇಳೋದು ಏನಂದರೆ ಹ್ಯಾಪಿನೆಸ್ ಮನಿಯಿಂದ ಅಲ್ಲ, ಫ್ಯಾಮಿಲಿಯಿಂದ ಬರುತ್ತೆ. ನಂಬಿಕೆ ಇದ್ದರೆ ಏನು ಕಷ್ಟವನ್ನು ಕೂಡ ಓವರ್ಕಮ್ ಮಾಡಬಹುದು. ತಿನ್ನಿ ನೀವು ಸಹ. ನಂದು ತಿಂದಾಯಿತು. ಹೃದಯಕ್ಕೆ ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ. ಹಾಕಿದ್ದು ಕಣ್ಣೆಲ್ಲ ಉದುರ್ತಾ ಉಂಟು. ಪೂಜೆ ಎಲ್ಲ ಹಾಗೆ ಚಹಾ ಕುಡಿದಿದೆ. ಆಮೇಲೆ ಸಿಗ್ತೇನೆ. ಗೈಸ್ ಪೂಜೆ ಎಲ್ಲ ಮುಗೀತು. ಇನ್ನು ಆಫ್ಟರ್ನೂನ್ ಊಟ ಮಾಡಬೇಕು. ಎಂತ ಪೂಜೆ ಆಯಿತು, ಇನ್ನು ಕತೆ ಆಗಿಲ್ವಾ? ಕತೆ ಉಂಟು. ಕತೆ ಗಣಹೋಮ ಎಲ್ಲ ಆಯಿತು. ಕತೆ ಉಂಟು. ಸತ್ಯನಾರಾಯಣ ಪೂಜೆ ಉಂಟು. ಬಿಸಿಲು ಅಂತ ಶೆಕೆ ಎಲ್ಲ ಬೆವರಿ ಹೋಯ್ತು. ಗೈಸ್ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಮತ್ತು ಗೈಸ್ ನನಗೊಂದು ವಿಷಯ ಹೇಳಬೇಕಂತ ಅನಿಸ್ಕೊಂತು. ಈಗ ನಾವು ಯಾವುದಾದ್ರೂ ಹೀಗೆ ಕನಸು ಕಾಣ್ತೇವಲ್ಲ, ಚಿಕ್ಕದಾದ್ರೂ ಸಹ ಪರವಾಗಿಲ್ಲ, ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಡ್ತಾ ಇರಬೇಕು. ನೋಡಿ ಇವಳು ನೋಡಿ ಎಂತ ಮಾಡ್ತಿದ್ದಾಳೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಟೈಲ್ ಮಾಡ್ತಿದ್ದಾಳೆ. ಅವಳಿಗೆ ಬಿಸಿಲಿಗೆ ಮೇಕಪ್ ಹೋಗ್ತಿದೆ ಅವಳದ್ದು. ಓವರ್ ಆಕ್ಷನ್ ಬಿಲ್ಡಪ್. ನೋಡಿ ನೋಡಿ ಗೈಸ್ ನಾನು ಕಣ್ಣು ಹೇಗೆ ಅಂತ. ಎಣ್ಣೆ ವಚ್ಚಿ ಒನ್ನು ಕಾಮಿಡಿ ಕಿಮಿಡಿ ಪಣ್ಣಲ್ಲಯ್ಯೇ. ಇದು ಗಣಹೋಮ ಮುಗಿದ್ದು, ಇನ್ನು ಸತ್ಯನಾರಾಯಣ ಪೂಜೆ ಉಂಟು, ಕತೆ ಹೇಳಲಿಕ್ಕೆ ಉಂಟು. ಮತ್ತು ಹಾಲೆಲ್ಲ ಹೊಕ್ಕಿಸಿ ಆಯಿತು. ಈಗ ಅಲ್ಲಿ ತುಂಬ ಮಂದಿ ಬಂದಿದ್ದಾರೆ. ಅವರಲ್ಲಿ ಮಾತಾಡೋದೆಲ್ಲ ವಾಯ್ಸ್ ಕೇಳಿದ ನಾವು ಈಚೆ ಬಂದು ವ್ಲಾಗ್ ಮಾಡ್ತಿದ್ದೇವೆ. ಅವ್ರು ನೋಡಿ ಅಲ್ಲಿ ನಿಂತ್ಕೊಂಡು ನಾವು ವ್ಲಾಗ್ ಮಾಡೋದನ್ನು ನೋಡ್ತಿದ್ದಾರೆ. ನೋಡಿ ನೋಡಿ ಇನ್ನೂ ಸಹ ನಮ್ಮದು ತುಂಬ ಫ್ಯಾಮಿಲಿಯವರೆಲ್ಲ ಬರಲಿಕ್ಕಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೇವೆ ನಾವು, ಯಾರೆಲ್ಲ ಬರ್ತಾರೆ ಮಾತಾಡಲಿಕ್ಕೆ ಸಿಗ್ತಾರೆ ಅಂತ. ಮತ್ತು ಮನೆಯೆಲ್ಲ ನಾನು ತೋರಿಸ್ತೇನೆ ಗೈಸ್. ಅದೀಗ ಅಲ್ಲಿ ಆಚೆ ಈಚೆ ಎಲ್ಲ ಉಂಟು. ಅದೆಲ್ಲ ತೆಗೆದಾದ ನಂತರ ನಾನು ನಿಮಗೆ ಮನೆ ಹೇಗಿದೆ ಅಂತ ತೋರಿಸ್ತೇನೆ. ತುಂಬ ಬಿಸಿಲು ತುಂಬ ಬಿಸಿಲು ಉಂಟು. ಕಾಣ್ತದ ಬದಿ ಮನೆಯವರದು ನಾವು. ಮತ್ತೆ ರಾತ್ರಿ ಕದ್ದುವ ಮೆಲ್ಲ ಕದಿಯುವ ಇಲ್ಲ ಗೈಸ್, ನಾವೆಲ್ಲ ಹಾಗೆ ಮಾಡುವುದಿಲ್ಲ. ಕಣ್ಣು ಸಾಕುವುದಿಲ್ಲ, ಮುಟ್ಟುವ. ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಬೆಳೆಸಲಿಕ್ಕೆ ಯಾರಿಗೂ. ಹೌದು. ಆಯಿತು, ನಾವು ಆಮೇಲೆ ಸಿಗ್ತೇವೆ. ಬೈ ಬೈ. ಅದು ಸಿಗ್ತೇವೆ ಗೈಸ್. ನೋಡಿ ಗೈಸ್ ಮನೆ ಹೇಗಿದೆ ಅಂತ. ಮನೆದು ಫುಲ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ ನಾನು ತೋರಿಸ್ತಿದ್ದೇನೆ. ನಂತರ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೈನಲಿ ಗೃಹ ಪ್ರವೇಶ ಎಲ್ಲ ಮುಗಿದು, ಪೂಜೆ ಎಲ್ಲ ಆಯಿತು, ಎಲ್ಲರೂ ಊಟ ಆಯಿತು, ಎಲ್ಲ ಬಂದವರೆಲ್ಲ ಹೋದರು. ಈಗ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಗೈಸ್.